ಬನ್ನಿ ಇವತ್ತು ಒಂದು ಸೀರೆಯಲ್ಲಿ ಒಂದು ಗೌನು ಸ್ಟಿಚ್ ಮಾಡೋಣ. ಗೌನ್ಗೆ ನಾನು ಇದು ಹೊಸ ಸೀರೆನೇ, ಹಳೆ ಸೀರೆ ಏನಲ್ಲ, ಹೊಸ ಸೀರೆನೇ ತಗೊಬಂದಿದ್ದಾರೆ. ಒಂಥರ ಕಾಟನ್ ಅಲ್ಲ, ಮಿಕ್ಸಲ್ಲಿ ಬರುತ್ತಲ್ಲ ಆ ಥರ ಸ್ಯಾರಿ, ಒಂಥರ ಪೇಪರ್ ಥರ ಬರುತ್ತಲ್ಲ, ಪೇಪರ್ ಸಿಲ್ಕ್ ಥರ ಆ ಥರ ಸ್ಯಾರಿ ಚೆನ್ನಾಗಿದೆ. ಇದು ಬ್ಲೌಸ್ ಬಂದಿತ್ತು, ಆದರೆ ಇದು ಬೇಡ ಅಂತ ಹೇಳಿದ್ದಾರೆ ಅವರು. ನಾನು ಅದಕ್ಕೆ ಇದು ಬ್ಲೌಸ್ ಅಂದರೆ ಸ್ಲೀವ್ಸ್ಗೆ ಒಳಗಡೆ ಹಾಕೋಬೇಕು, ಅದಕ್ಕೆ ಯೂಸ್ ಮಾಡ್ಕೋತೀನಿ. ಇದು ಯಾಕೋ ಡಾಟ್ ಡಾಟ್ ಇದೆ, ಇದು ಬೇಡ ಅಂತ ಹೇಳಿದ್ರು, ಇದು ಸೈಡ್ಗೆ ಇಟ್ಬಿಡ್ತೀನಿ. ಇದರಲ್ಲಿ ನಾನು ಇದು ಸ್ಲೀವ್ಸ್ಗೆ, ಅದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಲೀವ್ಸ್ ಕೇಳಿದ್ದಾರೆ. ಸ್ಲೀವ್ಸ್ಗೆ ಇದೊಂದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸೆರ್ಗಲ್ಲಿ ಇದು ಬಂದ್ಬಿಟ್ಟು ಅದೇ ಫ್ರಂಟ್ಗೆ ಹಾಕಕ್ಕೆ ಹೇಳಿದ್ದಾರೆ ನೋಡಿ. ಸೆರ್ಗಿ ಈ ಥರ ಬಂದಿದೆ, ಇದನ್ನ ಫ್ರಂಟ್ಗೆ ಹಾಕಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ಗೆ ಹಾಕೋಣ ಅಂತ. ಇದು ಫ್ರಂಟ್ಗೆ ನಾನು ಕಾಟನ್ ಲೈನಿಂಗ್ ತಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಆಮೇಲೆ ಇದನ್ನು ನಾನು ಫ್ರಿಲ್ ಕೊಡಲ್ಲ, ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟಿಂಗ್ ಮಾಡ್ತೀನಿ. ಯಾಕೆಂದ್ರೆ ಅಗ್ಲನೂ ಬರುತ್ತೆ, ಅಂದ್ರೆ ದಪ್ಪ ಇರೋರ್ಗೆ ಇನ್ನೂ ದಪ್ಪ ಕಾಣಿಸಲ್ಲ. ಹಂಗಾಗಿ ಫ್ರಿಲ್ ಕೊಡೋದಕ್ಕಿಂತ ಇದು ಫ್ರೀ ಆಗಿರುತ್ತೆ, ಸ್ಟಿಚಿಂಗ್ ಮಾಡೋಕ್ಕೂ ಈಸಿಯಾಗಿರುತ್ತೆ. ಹಂಗಾಗಿ ಈ ತರ ಗೌನ್ಗಳು ಸ್ಟಿಚ್ ಮಾಡಿದಾಗ, ಫ್ರಿಲ್ ಗೌನು ಮುಖ್ಯವಾಗಿ ಫ್ರಿಲ್ ಗೌನ್ ಸ್ಟಿಚ್ ಮಾಡಿದಾಗ ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ 3 ಮೀಟರ್ ತಗೊಂಡಿದ್ದೀನಿ. ಓಕೆನಾ, ಇದು ಸೀರೆ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇದೆ. ಇವಾಗ ಇದನ್ನ ಇದ್ರದ್ದೇನು ಕೆಲಸ ಇಲ್ಲ, ಇದು 1 ಇಂಚ್ಗೆ ಫ್ರಿಲ್ ಕೊಡೋದು ಅಷ್ಟೇನೆ. ಅಂಬ್ರೆಲಾ ಕಟ್ಟಿಂಗ್ ಅಲ್ಲಿ ಕಟ್ ಮಾಡ್ಕೊಂಡು ಇದು ಮಾಡೋದು. ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂಬ್ರೆಲಾ ಕಟ್ಟಿಂಗ್ ಅಲ್ಲಿ. ಇದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಅಲ್ಲೊಂದು ಪಿನ್ ಹಾಕೊಳ್ಳಿ. ಇದು ಅಂಬ್ರೆಲಾ ಕಟ್ಟಿಂಗ್ಗೆ ನೀವು ಪಿನ್ ಹಾಕೊಂಡಷ್ಟು ಒಳ್ಳೇದು, ಸರಿಯಲ್ಲ ಬಟ್ಟೆ. ಇಲ್ಲಾಂದ್ರೆ ಏನಾಗುತ್ತೆ, ಇದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. 2 ಕಡೆನಾದ್ರೂ ಹಾಕೊಳ್ಳಿ, ಹಿಂಗೆ ಆ ಕಡೆ ಈ ಕಡೆ ಬಟ್ಟೆ ಜಂಪ್ ಆಗಬಾರ್ದು ಅಷ್ಟೇನೆ. ಓಕೆನಾ, ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೆ ಸೊಂಟದ ಸುತ್ತಳತೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33 ಇದೆ. ಓಕೆನಾ, 33ನ 4 ಭಾಗ ಮಾಡ್ಕೊಳ್ಳಿ. ಓಕೆನಾ, ಈ 33 ಇದೆಯಲ್ಲ, 1 ಇಂಚು ಲೂಸ್ ಕೊಡ್ತೀನಿ, 34 ತಗೋತೀನಿ. ಓಕೆನಾ, ಸೊಂಟದ ಸುತ್ತಳತೆ ಬಂದ್ಬಿಟ್ಟು 34 ತಗೋತೀನಿ. 34ನ ಈ ತರ 4 ಭಾಗ ಮಾಡ್ಕೊಳ್ಳಿ. 34 ಇಂಟು 4 ಭಾಗ ಮಾಡಬೇಕು. 4 ಭಾಗ ಮಾಡಿದಾಗ ನಮಗೆ ಬರುತ್ತೆ 8.5. ಓಕೆನಾ, 8.5. 8.5ನ 8.5ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8.5 ಅಂದರೆ 9.5, 10ವರೆಗೆ ಇಲ್ಲಿ ಮಾರ್ಕ್ ಮಾಡಿ ಕರೆಕ್ಟಾಗಿ. ಇಲ್ಲಿ 10ವರೆಗೆ ಹಿಂಗೆ ಮಾರ್ಕ್ ಮಾಡಿ. ಈಗ ಇಲ್ಲಿಂದ ಈ ತುದಿಯಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ. 14 ಇಂಚಿದೆ. ಇಲ್ಲೂ 14 ಇಂಚಿಗೆ ಮಾರ್ಕ್ ಮಾಡಿ. ಹೀಗೆ 14 ಇಂಚಿಗೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ 14 ಇಂಚಿಗೆ ಮಾರ್ಕ್ ಮಾಡಿ. ಇದು 14 ಇಂಚು ಬಂದಿದೆ. 8.5ಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ, 14 ಇಂಚ್ ಬಂದಿದೆ. ಇಲ್ಲಿ ನಮಗೆ ಬರಬೇಕಾಗಿರೋದು 10.5 ಬರಬೇಕು ನೋಡಿ. ಇಲ್ಲಿಂದ ನೀಟಾಗಿ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಇವಾಗ ಏನು ತೊಂದರೆ ಇಲ್ಲ, ಕರೆಕ್ಟಾಗಿದೆ. ಇದು ಹೇಗಿದೆ ಹಾಗೇನೆ. ಏನಾದ್ರು ಕಮ್ಮಿ ಬಂತು ಅಂದ್ರೆ ಕೆಳಗಡೆ ಮೇಲೆ ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನಮ್ಗೆ 14 ಇಂಚು. ಈ ರೀತಿ ನಮಗೆ 42 ಇಂಚ್ ಬೇಕು. ಓಕೆನಾ, 42 ಅಂದರೆ 41 ಇಂಚ್ ಇಟ್ಕೊಂಡ್ರು ಸಾಕು. ಓಕೆನಾ, 1 ಇಂಚ್ ಕಡಿಮೆ ಮಾಡಿ ಇಟ್ಕೊಳ್ಳಿ ಸಾಕು. ಅಂದರೆ ಕೆಳಗಡೆ ಬರೋದು ಬೇಡ ಬಟ್ಟೆ, ಅದಕ್ಕೋಸ್ಕರ 40 ಇಟ್ಕೋತೀನಿ. 1 ಇಂಚ್ ಕಡಿಮೆ ಮಾಡಿ 40 ಇಂಚ್ ಇಟ್ಕೋತೀನಿ. 2 ಇಂಚು 40 ಇಂಚಿಗೆ ತಗೊಳ್ಳೋಣ. ಓಕೆನಾ, 40 ಇಂಚಿಗೆ ತಗೊಳ್ಳೋಣ. ನಮ್ಗೆ ರೆಡಿ 42 ಬರಬೇಕು, 40ಕ್ಕೆ ಇಟ್ಟಿದ್ದೀನಿ. ಓಕೆನಾ, ಈ ರೀತಿ ಇವಾಗ ಇದನ್ನ ಕರೆಕ್ಟಾಗಿ ಇಟ್ಕೊಂಡು 40 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಇಟ್ಕೊಂಡು ಹೀಗೆ 40 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ, ಹೀಗೆ ರೆಡಿ ಆಯಿತು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಯಿಂಟ್ ಬರುತ್ತೆ 2 ಪೀಸ್ಗೆ. ಇಲ್ಲಿ ಏನು ಉಳಿಯುತ್ತಲ್ಲ ಪೀಸ್ನ ಅಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಏನು ಮಾರ್ಕ್ ಮಾಡಿದೀವಲ್ಲ ಅಲ್ಲಿಗೆ ಕಟಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಗ ದೊಡ್ಡದಾಗೆ ಬೇಕು ಇದಕ್ಕೆ ನೋಡಿ. ಇದನ್ನ ಇಲ್ಲಿಟ್ಟು ಮಾಡ್ಕೊಳ್ಳೋಣ. ಈ ಕಡೆ ಕಟ್ ಮಾಡ್ಕೊಳ್ಳೋಣ.
ಹೀಗೆ ಆಯಿತು. ಈಗ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನೋಡಿ, ಇಲ್ಲಿ ಬಟ್ಟೆ ಇದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ನಮ್ಗೆ ಏರ್ಪೇರ್ ಇರೋದು ಬೇಡ, ಮತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ ಅದು ಹೆಚ್ಚು ಕಮ್ಮಿ ಆಗೋದು ಬೇಡ. ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ. ಇಷ್ಟೇ ಆಯಿತು. ಇದನ್ನ ಇಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಜಾಯಿಂಟ್ ಮಾಡ್ಕೋಬೇಕು, ಇದು ಕಟ್ ಮಾಡ್ಕೋಬೇಕು. ಇದು ನಮ್ಗೆ ಹಿಂದೆ ಒಂದು ಪೀಸು ಮುಂದೆ ಒಂದು ಪೀಸ್ ಬರುತ್ತೆ. ಲೆಹೆಂಗಾಗಾದ್ರೆ ಜಾಯಿಂಟಿಂಗ್ ಬಂದ್ಬಿಡುತ್ತೆ, ಇದು ಗೌನ್ ಆಗಿರೋದ್ರಿಂದ ಜಾಯಿಂಟಿಂಗ್ ಬೇಡ. ಹಿಂದೆ ಒಂದು ಪೀಸ್ ಮುಂದೆ ಒಂದು ಪೀಸ್ ಬರುತ್ತೆ. ಓಕೆನಾ? ಇವಾಗ ಇದನ್ನ ಈ ಕಡೆ ಇರೋ ಪೀಸನ್ನ ಹಿಂಗೆ ಮೆಜರ್ಮೆಂಟ್ ತಗೊಳ್ಳೋಣ. ಇದನ್ನೇನಿಲ್ಲ, ಇದನ್ನಿಟ್ಟು ಇದರ ಅಳತೆಗೆ ಈ ರೀತಿ ನೋಡಿ ಹಿಂಗೆ ಬರುತ್ತೆ. ಇಟ್ಕೊಂಡು ಕರೆಕ್ಟಾಗಿದೆ ನೋಡಿ, ಇದಿಷ್ಟನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಅಟ್ಯಾಚ್ ಮಾಡಿ ಅದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ಇದಿಷ್ಟೇ ರೆಡಿ ಆಯಿತು. ಇವಾಗ ಇದನ್ನು ಇದು ಸ್ಟಿಚ್ ಆದಮೇಲೆ ಮಾಮೂಲಿ ಫ್ರಿಲ್ ಕೊಟ್ಟಾದ್ಮೇಲೆ ಇದನ್ನ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ಫಸ್ಟ್ ಅಟ್ಯಾಚ್ ಇಟ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ?